ಹಿಂದೂಗಳ ಮೇಲೆ ಏನು ಹಲ್ಲೆ ಆಯಿತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಅಲ್ಲಿ ಕೆಲವು ನಾಗರಿಕರು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದೇ ರೀತಿ ಇಲ್ಲಿ ಅಂದಿದ್ದಾರೆ ಮತ್ತು ಕೇರಳದಿಂದ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಟ್ವೀಟ್ ಮಾಡಿದ್ದೆ. ಅದನ್ನೇ ದ್ವೇಷವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅವರು ನನ್ನ ಮೇಲೆ ಮತ್ತು ಶೋಭಾ ಮೇಲೆ, ಕೇಂದ್ರ ಸಚಿವರು, ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ, ಒಬ್ಬ ಕೇಂದ್ರದ ಸಚಿವರಿಗೆ ಇವತ್ತು ದ್ವೇಷದಿಂದ ಕೇಸನ್ನು ದಾಖಲು ಮಾಡಿದ್ದಾರೆ. ಏನಂತ ಪ್ರಚೋದನೆ ಮಾಡಿದ್ದೀನಿ, ಸುಳ್ಳು ಹೇಳಿದ್ದಾರೆ ಅಂತ. ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಂತ್ರಿಗಳೆಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾಗ ಎಲ್ಲರೂ ಬಂದು ಸುಮಾರು 8 ರಿಂದ 10 ಜನ ಮಂತ್ರಿಗಳು, ಮುಖ್ಯಮಂತ್ರಿ ಬಂದು ಆಚೆ ಹೇಳಿದ್ರು, ಆ ಥರ ಅಂದೇ ಇಲ್ಲ, ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಅಂದೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ತಾನೇ ಸುಳ್ಳನ್ನ ನೀವು ಹೇಳಿದಿರಲ್ಲ, ನಿಮ್ಮ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಪೊಲೀಸರು? ಸುಮೋಟೋ ಅಂತೆ ಅವನು, ಯಾವನ ಪೊಲೀಸವನು ಬರ್ತೈತೆ, ನಮ್ಮ ಸರ್ಕಾರನು ಬರ್ತೈತೆ, ಬಂದಾಗ ಏನು ಅಂತ ಗೊತ್ತಾಗ್ತೈತೆ. ಯಾರೋ ಪೊಲೀಸವನು ಕಂಪ್ಲೇಂಟ್ ಅಂತೆ, ಪೊಲೀಸವನೇ ಕಂಪ್ಲೇಂಟ್, ಯಾರ ನಾಗರಿಕರು ಕೊಡ್ಬೇಕಲ್ಲ. ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಕಪಿಮುಷ್ಟಿಯಿಂದ ಇವತ್ತು ವಿರೋಧ ಪಕ್ಷವನ್ನ ಬಗ್ಗುಬಡಿಬೇಕು. ಇವತ್ತು ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಶೋಭಾ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ನಮ್ಮನ್ನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಒಂದು ಭಾವನೆ. ಅಂದ್ರೆ ಈಗ ಡಾಕ್ಟರ್ ಸುಧಾಕರ್ ಅವರು ಕೋವಿಡ್ ಸಂದರ್ಭದಲ್ಲಿ ಮನೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ರು, ನಾವೆಲ್ಲ ಸುಧಾಕರ್ ಅವರು. ಇವರು ಸಿದ್ದರಾಮಯ್ಯನವ್ರು ಸೇರಿ, ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ಮನೆಯೊಳಗಿದ್ದವರು, ಮನೆಯಿಂದ ಆಚೆ ಬರಲಿಲ್ಲ, ಪ್ರಾಣ ಸತ್ತೋಗ್ಬಿಡ್ತೀರಿ, ಪ್ರಾಣ ಭಯದಿಂದ ಆಚೆನೆ ಬಂದಿಲ್ಲ. ಅವ್ರೀಗ ಹೇಳ್ತಾರೆ ಅಂದ್ರೆ ಈ ತರ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಹಿಂದೆ ಕಾಂಗ್ರೆಸ್ 1975ನೇ ಇಸ್ವಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ತಂದು ದೇಶವನ್ನು ಹಾಳು ಮಾಡಿದ್ರಲ್ಲ, ಈಗ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಒಂದು ರೀತಿ ತುರ್ತು ಪರಿಸ್ಥಿತಿ. ನಮ್ಮ ಮೇಲೆ ಕೇಸ್ ಅಲ್ಲ, ಈ ರಾಜ್ಯದ ಮೊದಲನೇ ಸ್ಥಾನದಲ್ಲಿರತಕ್ಕಂಥ ಸಂವಿಧಾನದ ರಕ್ಷಕ ಯಾರು, ರಾಜ್ಯಪಾಲರು, ಗೌರವಾನ್ವಿತ ಅವ್ರ ಮೇಲೇನೆ ಈಗ ಸೇಡ್ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಿ ನಿಮ್ಮ ಅಧಿಕಾರ ನೀವು ಚಲಾಯಿಸಬಾರ್ದು, ನೀವು ಹೇಳಿದ್ದೇನು ಆಗಬಾರ್ದು, ನೀವು ಯಾವುದೇ ನಾಮಿನೇಷನ್ ಮಾಡಕ್ಕೆ ಅಧಿಕಾರ ಇಲ್ಲ ಅಂತ ಅದನ್ನು ಬಿಲ್ ತರೋ ಅಂಥದ್ದಕ್ಕೆ ಇವತ್ತು ಮಾಧ್ಯಮದಲ್ಲಿ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೆ. ಅಂದ್ರೆ ರಾಜ್ಯಪಾಲರ ಮೇಲೇನೂ ಗೌರವ ಇಲ್ಲ, ವಿರೋಧ ಪಕ್ಷದ ನಾಯಕರ ಮೇಲೇನೂ ಗೌರವ ಇಲ್ಲ, ಕೇಂದ್ರ ಸಚಿವರ ಮೇಲೇನೂ ಗೌರವ ಇಲ್ಲ. ಒಂದು ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ 1975ನೇ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನ ಕರ್ನಾಟಕದಲ್ಲೂ ನೋಡುವಂತ ಒಂದು ದುರ್ದಿನ ನಮ್ಮ ಕರ್ನಾಟಕಕ್ಕೆ ಬಂದಿದೆ. ನಾವ್ರೇನೋ ಪರ್ಮನೆಂಟ್ ಆಗಿ ನಾವೇ ಇರ್ತೀರಿ ಅಂತ ಹೇಳ್ಕೊಂಬಿಟ್ಟವ್ರೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನೊಂದು ವಾರದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ 30 ವರ್ಷದಲ್ಲಿ ಯಾವುದೇ ಸರ್ಕಾರ ರಿಪೀಟ್ ಆಗಿಲ್ಲ. ನೀವೇನ್ ಮಾಡ್ತೀರಾ, ನೀವೇನ್ ಪಾಪಗಳನ್ನ ಮಾಡ್ತೀರಾ, ಆ ಪಾಪಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕು. ಆ ರೀತಿಯೂ ಕೂಡ ಮುಂದೆ ನಮ್ಮ ಸರ್ಕಾರ ಬಂದಾಗೂ ಕೂಡ ನಿಮಗೆ ಆ ರೀತಿಯ ಪಶ್ಚಾತ್ತಾಪ ಪಡುವಂತ ಒಂದು ದಿನಗಳು ದೂರ ಇಲ್ಲ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ.